ನಮಸ್ತೆ ವೀಕ್ಷಕರೇ, ನಾನು ಟಿ ಎನ್ ರವಿಕುಮಾರ್. ಇವತ್ತು ಸಿಡಿದೆದ್ದ ವಿಶ್ವಕರ್ಮ ಅಂತ ಅನ್ಕೊಂಡು ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಇದರಲ್ಲಿ ಏನಂತಂದರೆ ವಿಶ್ವಕರ್ಮ 17ನೇ ತಾರೀಕು ವಿಶ್ವಕರ್ಮ ಜನಾಂಗದ ಜಯಂತ್ಯೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಈಗ ಹಲವಾರು ಮುಖಂಡರುಗಳು ಬರ್ತಾಯಿದ್ದಾರೆ. ಹಲವಾರು 5 ಪಂಚಪೀಠಗಳಲ್ಲಿ ಅಷ್ಟು ಜನಕ್ಕೆ 5 ಜನಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈಗ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ವಿಶ್ವಕರ್ಮ ಆಗಮನ ಪಂಡಿತ ಹಾಗೂ ಆರೂಢ ಚತುರ ವೇದಬ್ರಹ್ಮಶ್ರೀ ಶ್ರೀ ತಿರಿಕೇಶ್ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಫ್ರೀಡಮ್ ಟಿ ಅವರಿಗೆ ಅಭಿನಂದನೆಗಳು. ಹಾಗೆ ನಮ್ಮ ಟಿ ಎನ್ ರವಿಕುಮಾರ್ಗಳು ವಿಶೇಷವಾದಂತಹ ಸೆಪ್ಟೆಂಬರ್ 17 ಕನ್ಯಾ ಸಂಕ್ರಮಣ ಏನು ರವಿಯು ವಿಶೇಷವಾಗಿ ಕನ್ಯಾ ರಾಶಿಗೆ ಪ್ರವೇಶ ಆಗುವ ಸಮಯಕ್ಕೆ ವಿಶ್ವಕರ್ಮ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಅಂತ ಹೇಳ್ತೀವಿ. ಈ ಮಹೋತ್ಸವ ಅಂತ ಆ ದಿನ ವಿಶೇಷವಾದ ಇಡೀ ಜಗತ್ತು, ಇಡೀ ಭಾರತ ದೇಶ ಪೂಜೆ ಮಾಡಬೇಕು ಆ ಭಗವಂತನನ್ನು. ಹಾಗೆ ನಾನು ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮೋ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಂದೇ ಶ್ರೀ ವಿಶ್ವಕರ್ಮಾಣಂ ವಾಂಛಿತಾರ್ಥಪ್ರದಾಯಕಂ ಯಸ್ಯ ಸ್ಮರಣಮಾತ್ರೇಣ ವಿಘ್ನಾಃ ದೂರಾಃ ಭವಂತಿ. ಮೊದಲಿಗೆ ನನ್ನ ಆರಾಧ್ಯ ದೇವತೆಯಾಗಿರತಕ್ಕಂಥ ಪರಬ್ರಹ್ಮ ಶ್ರೀ ವಿಶ್ವಕರ್ಮ ಸ್ವಾಮಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ, ನನಗೆ ಜನ್ಮ ನೀಡಿದಂಥ ತಂದೆ ತಾಯಿಗಳನ್ನು ಹೃದಯದಲ್ಲಿ ಸ್ಮರಿಸುತ್ತಾ, ನನ್ನ ವೇದ ವಿದ್ಯಾ ಗುರುಗಳಾಗಿರತಕ್ಕಂತಹ ವೈಶ್ವಕರ್ಣ ಸಿದ್ಧಾಂತಿ ವೈದಿಕ ವಿದ್ಯಾಭಾನು ವೇದ ವಿದ್ಯಾ ವಾಚಸ್ಪತಿ ಸಾಮವೇದ್ಯ ಡಾಕ್ಟರ್ ನಿರಂಜನಾಚಾರ್ಯ ಗುರುಗಳಿಗೆ ವಿಶೇಷವಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕರ್ನಾಟಕ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ ಎಲ್ ನಾಗರಾಜಾಚಾರ್ಯರಿಗೂ ವಿಶೇಷವಾದಂತಹ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಈ ವಿಶೇಷವಾದ ದಿನ ಕನ್ಯಾ ಸಂಕ್ರಮಣ ದಿನ, ಸೆಪ್ಟೆಂಬರ್ 17 ದೇವಶಿಲ್ಪಿ ವಿಶ್ವಕರ್ಮ ಜಯಂತಿಯ ಮಹೋತ್ಸವ ಅಂತ ಹೇಳುತ್ತೆ. ಇಲ್ಲಿ ಆ ಭಗವಂತ ದೇವಶಿಲ್ಪಿ ವಿಶ್ವಕರ್ಮ ಅಂದರೆ ಸುಶಿಲ್ಪೇ ಬೃಹತಿ ಮಹಿ ಪವಮಾನೋರುಷಣ್ಯತಿ ಅಂತ ಹೇಳುತ್ತೆ. ಇಡೀ ಜಗತ್ತಿಗೆ ವಿಜ್ಞಾನವನ್ನು ಕರುಣಿಸಿದವರು. ಜ್ಞಾನ ಮತ್ತು ವಿಜ್ಞಾನ, ವಿಜ್ಞಾನಸ್ಯ ಚ ಶಿಲ್ಪಿನಃ ಅಂತ ಹೇಳುತ್ತೆ. ಜ್ಞಾನ ಮತ್ತು ವಿಜ್ಞಾನವನ್ನು ಜಗತ್ತಿಗೆ ಕೊಟ್ಟಂತಹ ಸರ್ವಶ್ರೇಷ್ಠವಾದಂತಹ ಮಹಾಶಿಲ್ಪಿ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆ ಅಂದರೆ ದೇವಶಿಲ್ಪಿ ವಿಶ್ವಕರ್ಮ. ಅವರು ವಾಸ್ತು ನಿರ್ಣಯ ಮಾಡಿದರು. ಅವರು ವಿಶೇಷವಾಗಿ ವಿಶ್ವಕರ್ಮ ವಾಸ್ತು ನಿರ್ಣಯ ಮಾಡಿದರು. ಗಣಿತವನ್ನು ಜಗತ್ತಿಗೆ ಅನುಗ್ರಹಿಸಿದರು. ನೀವು ನಗರಗಳನ್ನು ಕೇಳಿದ್ದೀರಾ? ಅಮರಾವತಿ, ತೇಜವತಿ, ಸಂಹೆನವತಿ, ಅಂಬವತಿ, ಭೋಗವತಿ, ತೆಲಕಾವತಿ, ರೌಪ್ಯವತಿ ಇತ್ಯಾದಿ ದಿಕ್ಪಾಲಕ ನಗರಿ ಮಧ್ಯ ಪರಿಪ್ರತಿಷ್ಠಿದೆ. ಅಮರಾವತಿ, ತೇಜವತಿ ಈ ನಗರಗಳನ್ನು ನಿರ್ಮಾಣ ಮಾಡಿ ಶಿಲ್ಪಶಾಸ್ತ್ರೋಕ್ತವಾಗಿ ಈ ರೀತಿಯೇ ಇರಬೇಕು. ನಗರ ನಿರ್ಮಾಣ, ಭವನ ನಿರ್ಮಾಣ, ಕಟ್ಟಡ ನಿರ್ಮಾಣ, ಇಂದ್ರಧ್ವಜ, ಅರಮನೆ ನಿರ್ಮಾಣ ಇವೆಲ್ಲವೂ ವೈಭವೋಪೇತವಾದಂತಹ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಂತಹ ಸರ್ವಶ್ರೇಷ್ಠ ಶಿಲ್ಪಾಚಾರ್ಯರು ನಮ್ಮ ದೇವಶಿಲ್ಪಿ ವಿಶ್ವಕರ್ಮ ಮಹಾಪ್ರಭುಗಳು. ಆ ದಿನ ನಾವು ಇಡೀ ಜಗತ್ತು ಆ ಭಗವಂತನನ್ನು ಆರಾಧಿಸಬೇಕು ಅಂತ ಹೇಳುತ್ತೆ. ಯಾಕೆಂದರೆ ಕನ್ಯಾ ಸಂಕ್ರಮಣ ಇಲ್ಲಿ ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳುತ್ತೆ. ನೋಡಿ, ಮಹಾಲಯ ಪಕ್ಷ ಪೂರ್ಣಿಮಾ ದಿನದಿಂದ ಅಮಾವಾಸ್ಯವರೆಗೆ 15 ದಿನಗಳು ಹೇರಿದೆ ಪಕ್ಷ ಮಾಸ ಅಂತ ಹೇಳ್ತೀವಿ. ಈ ಪಕ್ಷ ಮಾಸದಲ್ಲಿ ಪಿತೃಗಳನ್ನು ಆರಾಧಿಸುವ ದಿನ. ತಂದೆ, ತಾತ, ಮುತ್ತಾತ, ತಾಯಿ, ಅಜ್ಜಿ, ಮುತ್ತಜ್ಜಿ ಈ ಥರ ದ್ವಾದಶ ಪಿತೃ, ಕಾರಣ್ಯ ಪಿತೃ ಅಂತ ಹೇಳ್ತೀವಿ. ಇಂಥ ಮಹಾಲಯದಲ್ಲಿ ವಿಶೇಷವಾಗಿ ಪಿತೃಗಳನ್ನು ಆರಾಧನೆ ಮಾಡುವ ದಿನದಲ್ಲಿ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಮಹೋತ್ಸವವನ್ನು ಮಾಡ್ತಾ ಇದ್ವಿ. ಇಲ್ಲಿ ಜಗತ್ತು ಒಂದು ಸ್ವಲ್ಪ ನಾವು ತಿಳುವಳಿಕೆ ತಗೋಬೇಕಾಗುತ್ತೆ. ಪ್ರತಿಯೊಬ್ಬರು ಇದನ್ನು ವಿಶ್ವಕರ್ಮ ಜಯಂತಿ ಅಲ್ಲ, ಜಯಂತ್ಯೋತ್ಸವ ನೋಡಿ, ಜನನ ಮರಣಗಳ ಇಲ್ಲದವನಿಗೆ ಅವನಿಗೆ ದೇವತೆ ಅಂತ ಹೇಳ್ತೀವಿ. ಅವ್ರಿಗೆ ಯಾರು ಅಂದರೆ ಪರಬ್ರಹ್ಮ ವಿಶ್ವಕರ್ಮ ಸ್ವಾಮಿ ಅಂತ ಹೇಳುತ್ತೆ. ಯಾರು 5 ಮುಖಗಳು ಇರುವಂಥವರು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ವಿಶೇಷವಾಗಿ ಇಲ್ಲಿ 5 ಮುಖ ಇರತಕ್ಕಂತಹ ಪರಬ್ರಹ್ಮ ವಿಶ್ವಕರ್ಮ ಸ್ವಾಮಿ.
ಇಲ್ಲಿ ಗಡ್ಡದಾರಿ ಇರತಕ್ಕಂಥ ಸೆಪ್ಟೆಂಬರ್ 17 ಕನ್ಯಾ ಸಂಕ್ರಮಣ ಅಂತ ನಾವು ಹೇಳ್ತೇವೆ. ಇವರು ದೇವಶಿಲ್ಪಿ ವಿಶ್ವಕರ್ಮ, ದೇವತೆಗಳಿಗೆ ವಿಶೇಷವಾಗಿ ಆಯುಧಗಳನ್ನು ಕೊಟ್ಟವರು, ಸ್ವರ್ಣಲಂಕೆಯನ್ನು ನಿರ್ಮಾಣ ಮಾಡಿದವರು, ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿದವರು. ಇವರು ದೇವಶಿಲ್ಪಿ ವಿಶ್ವಕರ್ಮ. ಇವರ ಭವನ ವಿಶ್ವಕರ್ಮ ಋಷಿಗಳು. ವಿಶ್ವಕರ್ಮವನ್ನು ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದರು ಎಂದು ವಿಶೇಷವಾಗಿ ಭಗವಂತನನ್ನು ಆರಾಧಿಸಿ ವಿಶೇಷವಾಗಿ ಜಪ ತಪಗಳ ಮೂಲಕ ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಂಥ ಸರ್ವಶ್ರೇಷ್ಠ ಋಷಿಗಳು ಶ್ರೀ ಭವನ ವಿಶ್ವಕರ್ಮ ಋಷಿಗಳು. ಈ ಜಗತ್ತು ಯಾರು ಸೃಷ್ಟಿ ಮಾಡಿದ್ದು, ಜೀವರಾಶಿಗಳನ್ನು ಯಾರು ಸೃಷ್ಟಿ ಮಾಡಿದ್ದು, ಈ ಜಗತ್ತಿನಲ್ಲಿ ಸೂರ್ಯ ಚಂದ್ರಾದಿಗಳನ್ನು ಯಾರು ಸೃಷ್ಟಿ ಮಾಡಿದ್ದು ಅಂತ ಆ ವಿಶೇಷವಾಗಿ ಋಷಿಗಳಿಗೆ ಜ್ಞಾನೋದಯವಾಯಿತು. ಆ ಜ್ಞಾನೋದಯ ಸಮಯದಲ್ಲಿ ವಿಶ್ವಕರ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಹೋ, ವಿಶ್ವಕರ್ಮ ಈ ಜಗತ್ತಿನ ಸೃಷ್ಟಿಕರ್ತ. ತ್ವಮಿಂದ್ರಾಭಿಭೂರಸಿ ತ್ವಂ ಸೂರ್ಯ ಮರೋಚಯ ವಿಶ್ವಕರ್ಮ ವಿಶ್ವದೇವೋ ಮಹಾಂಬಸಿ. ಸೂರ್ಯ ಚಂದ್ರ ತಾರಾದಿಗಳನ್ನು ಸೃಷ್ಟಿ ಮಾಡಿದವನು ನೀನೇ. ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಭೂಮಿ ನೀರು ಗಾಳಿ ಅಗ್ನಿ ವಾಯು ಪಂಚಭೂತಗಳನ್ನು ನಿರ್ಮಾಣ ಮಾಡಿದವ ನೀನೇ ಭಗವಂತ. ಏಕಮೇವಾದ್ವಿತೀಯಂ ಬ್ರಹ್ಮ. ನೀನೊಬ್ಬನೇ ಜಗತ್ತಿನ ಒಡೆಯ, ಜಗತ್ತಿನ ಉತ್ಪಾದಕ, ಜಗತ್ತಿನ ತಂದೆ, ಜಗತ್ತಿನ ಸೃಷ್ಟಿಕರ್ತ. ನೀನೊಬ್ಬನೇ, ಬೇರೆ ಯಾರೂ ಇಲ್ಲ ಅಂತ ಇಡೀ ಜಗತ್ತಿಗೆ ಸ್ನೇಹ ಪ್ರೀತಿ ಸಂದೇಶವನ್ನು ಸಾರಿದಂತಹ ಸರ್ವಶ್ರೇಷ್ಠ ಋಷಿಗಳು ಭೌವನ ವಿಶ್ವಕರ್ಮ ಋಷಿಗಳು. ನಾವು ಕೇಳ್ಪಟ್ಟಿದ್ದೀವಿ, ದೇವನೊಬ್ಬ ನಾಮ ಹಲವು. ಯೋ ದೇವಾನಾಂ ನಾಮದ ಏಕಹೇವ. ದೇವನೊಬ್ಬ ನಾಮ ಹಲವು ಎಂಬ ಸಂದೇಶವನ್ನು ಕೊಟ್ಟಂತಹ ಸರ್ವಶ್ರೇಷ್ಠ ಋಷಿಗಳು ನಮ್ಮ ಶ್ರೀ ಭೌವನ ವಿಶ್ವಕರ್ಮ ಋಷಿಗಳು. ಇಲ್ಲಿ ಇಡೀ ಜಗತ್ತು ಇವತ್ತು ಪ್ರೀತಿ ಸ್ನೇಹದಿಂದ ಇದೆ ಅಂದರೆ ನಮ್ಮ ಋಷಿಗಳು ಕೊಟ್ಟಂತಹ ಸರ್ವಶ್ರೇಷ್ಠ ಸಂದೇಶ. ನಾವೆಲ್ಲರೂ ಒಂದೇ, ನಾಮ ಹಲವು. ಇಲ್ಲಿ ಜಾತಿ ಮತ ಪಂಥಗಳನ್ನು ಮೀರಿದಂತಹ ಸರ್ವಶ್ರೇಷ್ಠವಾದಂಥ ಸಂದೇಶವನ್ನು ಕೊಟ್ಟವರು. ಇಡೀ ಮುಕ್ಕೋಟಿ ದೇವತೆಗಳ ಜನಕ ವಿಶ್ವಕರ್ಮ. ಯಾರು ವಿಶ್ವಕರ್ಮನನ್ನು ಆರಾಧನೆ ಮಾಡ್ತಿರೋ, ವಿಷ್ಣುವನ್ನು ಆರಾಧನೆ ಮಾಡ್ತಾರೋ, ಶಿವನನ್ನು ಆರಾಧನೆ ಮಾಡ್ತಾರೋ, ಬ್ರಹ್ಮನನ್ನು ಆರಾಧನೆ ಮಾಡ್ತಿರೋ, ಇಡೀ ಮುಕ್ಕೋಟಿ ದೇವತೆಗಳನ್ನು ಆರಾಧನೆ ಮಾಡಿದರೆ ವಿಶ್ವಕರ್ಮನಿಗೆ ಸಲ್ಲುತ್ತೆ. ದೇವನೊಬ್ಬ ಉಪಾಸಕ, ಒಬ್ಬನೇ ಉಪಾಸಕನನ್ನು ಮಾಡುವಂಥದ್ದು. ಇಲ್ಲಿ ಹಿಂದೂ ಸಂಸ್ಕೃತಿ ಉಳಿಸಿದವರು ನಮ್ಮ ದೇವಶಿಲ್ಪಿ ವಿಶ್ವಕರ್ಮರು. ಇಡೀ ಆಗಮಶಾಸ್ತ್ರವನ್ನು ಕೊಟ್ಟರು ಇವರು. ದೇವಾಲಯ ಈ ರೀತಿ ಇರಬೇಕು, ದಶಖಂಡಗಳಲ್ಲಿ ತಾಲಮಾನಗಳಲ್ಲಿ ಇರಬೇಕು, ಗರ್ಭಸ್ಥಾನ ವಿಶೇಷವಾಗಿ ಆಲಯ ಹೇಗಿರಬೇಕು, ಇವೆಲ್ಲವನ್ನು ನಿರ್ಣಯ ಮನೆ ಕಟ್ಟೋದು ಯಾವುದಾದ್ರು ಆಯ ನಿರ್ಣಯ ಮಾಡಿದವರು ಇವರು. ಅಳತೆ ಮಾಪನ ಕೊಟ್ಟರು ಜಗತ್ತಿಗೆ. ಸ್ಕೇಲ್, ಮರದ ಸ್ಕೇಲ್ ಅನ್ನು ನಿರ್ಮಾಣ ಮಾಡಿದ್ರು, ಟೇಪ್ ಅನ್ನು ನಿರ್ಮಾಣ ಮಾಡಿದ್ರು. ಇವತ್ತು ಸ್ಕೇಲ್ ಇಲ್ಲ ಅಂದ್ರೆ ನಿಮಗೆ ಅಳತೆ ಮಾಪನ ಎಲ್ಲಿ ಸ್ವಾಮಿ? ಹೀಗೆ ಸ್ಕ್ವಯರ್, ಚತುರಾಶ್ರಾಕಾರ, ತ್ರಿಕೋಣಾಕಾರ, ವೃತ್ತಾಕಾರವನ್ನು ಕೊಟ್ಟವರೇ ಜಗತ್ತಿಗೆ ನಮ್ಮ ದೇವಶಿಲ್ಪಿ ವಿಶ್ವಕರ್ಮರು. ಎಲ್ಲದಕ್ಕೂ ಅಗತ್ಯ. ಇವತ್ತು ಒಂದು ಭವನ ನಿರ್ಮಾಣ, ಒಂದು ದೇವಾಲಯ ನಿರ್ಮಾಣ ಆಗ್ಬೇಕಂದ್ರೆ ತಾಲಮಾನ ಸರಿಯಾಗಿರಬೇಕು. ತಾಲಮಾನ ಇದ್ರೆ ಮಾತ್ರ ಗರ್ಭಗುಡಿಗೆ ವಿಶೇಷವಾದ ಸಾನ್ನಿಧ್ಯ ದೊರಕುತ್ತೆ. ಹಾಗೆ ಆಲಯದಲ್ಲಿ ಇರತಕ್ಕಂಥ ದೇವಸ್ಥಾನ ಹೇಗಿರಬೇಕು ಅಂದರೆ ವಿಶೇಷವಾಗಿ ಷಡಾಧಾರದಲ್ಲಿ ಇರಬೇಕು. 6 ಭಾಗಗಳನ್ನು ವಿಂಗಡಣೆ ಮಾಡಿ ಶಿಲ್ಪಶಾಸ್ತ್ರೋತ್ತರವಾಗಿ ವಿಶೇಷವಾಗಿ ಈ ಜಗತ್ತಿಗೆ ದೇವಸ್ಥಾನಗಳನ್ನು ಕೊಟ್ಟು ಗರ್ಭಗುಡಿಗೆ ಮೂರ್ತಿ ನಿರ್ಮಾಣಗಳನ್ನು ಮಾಡಿಕೊಟ್ಟು ಪೂಜಾದಿಗಳಿಗೆ ಅರ್ಹವಾಗಿ ವಿಶೇಷವಾಗಿ ಗಣಿತ ಶಾಸ್ತ್ರವನ್ನು ನಿಖರವಾಗಿ ಅಳವಡಿಸಿ ಸೂರ್ಯನು ಇದೇ ರೀತಿ ಬಂದು ಸ್ಪರ್ಶ ಮಾಡ್ತಾನೆ ಲಿಂಗಕ್ಕೆ. ಸ್ಪರ್ಶ ಇದು ಗಣಿತ ಶಾಸ್ತ್ರ ಸ್ವಾಮಿ. ಗಣಿತ ಯಜ್ಞೋ ಭವತು ಶಿಲ್ಪಂ ಅಂತ ಹೇಳುತ್ತೆ. ಶಿಲ್ಪಂ ಭೌಯಿ ಭವತಿ ಯಜ್ಞ, ಪುಣ್ಯಂ ಭವತು ವಿಜ್ಞಾನಂ ಭವತು ಜ್ಞಾನಂಚ ಶಿಲ್ಪಂ ಭವತು ಶಿಲ್ಪ ಅಂತ ಹೇಳುತ್ತೆ. ಎಲ್ಲ ಶಿಲ್ಪದಿಂದಲೇ ಯಜ್ಞ ಉಂಟಾಗುತ್ತದೆ. ಶಿಲ್ಪ ಇಲ್ಲದೆ ಯಜ್ಞ ಇಲ್ಲ. ನಾವು ಆಜ್ಯವನ್ನು ಹೋಮದ ಕುಂಡಕ್ಕೆ ಅವಿಸನ್ನು ಕೊಡಬೇಕಾದ್ರೆ, ಆಜ್ಯವನ್ನು ಅರ್ಪಣೆ ಮಾಡಬೇಕಾದ್ರೆ ನಾವು ಕೈಯಿಂದ ಮಾಡ್ಲಿಕ್ಕೆ ಆಗಲ್ಲ ಸ್ವಾಮಿ. ಸೃವಾದಿಗೊಳ್ಳಬೇಕು ಅದಕ್ಕೆ. ಇಲ್ಲ ಅಂದ್ರೆ ನಮ್ಮ ಕೈ ಸುಟ್ಟೋಗ್ಬಿಡುತ್ತೆ. ಒಳ್ಳೆ ಮಾತುಗಳನ್ನು ನೀವು ಹೇಳಿದ್ರಿ. ದೇವಶಿಲ್ಪಿ ವಿಶ್ವಕರ್ಮ ಭಗವಂತನ ಪೂಜೆ ಮಾಡಿದ್ರಿಂದ ಏನು ಲಾಭ, ಇದು ಮುಖ್ಯ ನಮಗೆ.
ಯಾಕೆ ಅಂದರೆ ಇಡೀ ಜಗತ್ತಿಗೆ ಭಕ್ತಿ ಪಂಥವನ್ನು ಸಾರಿದವರು ಇವರು. ನಾವು ನೇರ ಗಣೇಶನ ಪೂಜೆ ಮಾಡ್ಬಿಡ್ತೀವಿ, ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ. ಸರಿಯಾದ ಮಾತು ಇದು. ದೇವಾದಿಗಳ ರೂಪಗಳ ಇಲ್ಲದ ಸಮಯದಲ್ಲಿ, ದೇವತೆಗಳ ರೂಪನೇ ಇರಲಿಲ್ಲ, ಇಲ್ಲದ ಸಮಯದಲ್ಲಿ ಲೋಹ ಶಿಲ್ಪ, ಲೋಹ ಅಂದ್ರೆ ಕಬ್ಬಿಣದ ಶಿಲ್ಪ, ಕಾಂಶ ಶಿಲ್ಪ, ಹಿತ್ತಾಳೆ ಶಿಲ್ಪ, ತಾಮ್ರ ಶಿಲ್ಪ, ದಾರು ಶಿಲ್ಪ, ಮರದ ಶಿಲ್ಪ, ಸ್ವರ್ಣ ಶಿಲ್ಪ, ಚಿನ್ನದ ಶಿಲ್ಪ, ಪಾಷಾಣ ಶಿಲ್ಪ, ಕಲ್ಲಿನ ಶಿಲ್ಪ, ಈ ಪಂಚಶಿಲ್ಪಗಳಿಂದ ವಿಶೇಷವಾಗಿ ಜೀವ ಇಲ್ಲದ ಧಾತುಗಳಿಗೆ ಜೀವ ರೂಪವನ್ನು ಕೊಟ್ಟು ಜಗತ್ತಿಗೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನೆ ದೇವರುಗಳನ್ನು ಪೂಜೆ ಮಾಡಬಹುದು ಅಂತ ಹಕ್ಕನ್ನು ಕೊಟ್ಟಂತಹ ಸರ್ವಶ್ರೇಷ್ಠ ಮಹಾಶಿಲ್ಪಿಗಳು ದೇವಶಿಲ್ಪಿ ವಿಶ್ವಕರ್ಮರು. ಇವತ್ತು ಹಿಂದೂ ಸಂಸ್ಕೃತಿ ಅಂತ ಹೇಳ್ತೀವಿ, ಜೈನ ಸಂಸ್ಕೃತಿ ಅಂತ ಹೇಳ್ತೀವಿ, ಮುಸ್ಲಿಂ ಸಂಸ್ಕೃತಿ ಅಂತ ಹೇಳ್ಕೊಳ್ತೀವಿ, ಹಾಗೆ ವಿಶೇಷವಾಗಿ ಬೌದ್ಧ ಸಂಸ್ಕೃತಿ ಅಂತ ಹೇಳ್ತೀವಿ. ಇದೆಲ್ಲಕ್ಕೂ ವಿಶೇಷವಾದ ಸಂಸ್ಕೃತಿಯನ್ನು ಕಲ್ಪಿಸಿದವರ ದೇವಶಿಲ್ಪಿ ವಿಶ್ವಕರ್ಮರು. ಜೈನ ಮಂದಿರಗಳನ್ನು ಕಟ್ಟಿ ಪರಂಪರೆ ಏನೇನೆಲ್ಲ ಉಳಿಸ್ಕೊಂಡ್ ಬರ್ಲಿಕ್ಕೆ ಇವರೇ ಕಾರಣ. ಇವತ್ತು ಹಿಂದೂ ಸಂಸ್ಕೃತಿಗೆ ಬುನಾದಿ ಯಾರು ಅಂದ್ರೆ ದೇವಶಿಲ್ಪಿ ವಿಶ್ವಕರ್ಮರು. ಮುಸ್ಲಿಂ ಧರ್ಮಕ್ಕೆ ಬುನಾದಿ ಯಾರು ಅಂದರೆ ದೇವಶಿಲ್ಪಿ ವಿಶ್ವಕರ್ಮರು. ಜೈನ ಸಂಸ್ಕೃತಿಯನ್ನು ಉಳಿಸಿದರು ದೇವಶಿಲ್ಪಿ ವಿಶ್ವಕರ್ಮರು. ಯಾಕೆ ಅಂದರೆ ಈ ದಿನದಲ್ಲಿ ನಾವು ಕನ್ಯಾ ಸಂಕ್ರಮಣ ದಿನದಂದು ನಾವು ಇವರನ್ನು ಪೂಜೆ ಮಾಡಿದರೆ ನಮಗೆ ಪಿತೃದೋಷ ನಿವಾರಣೆ. ನಾವು ಜಾತಕದಲ್ಲಿ ನೋಡ್ತೀವಿ, ರವಿ ಎಲ್ಲಿದ್ದಾನೆ ನೋಡಿ, ರವಿ ಅಂದ್ರೆ ತಂದೆ ಅಂತ ಇಲ್ಲಿ ಊಹಿಸ್ಬೇಕಾಗುತ್ತೆ ನಾವು. ರವಿಗೆ ತಂದೆ, ಸರಿ ಅಲ್ವಾ ಇದು? ನೋಡಿ, ನೀವು ರವಿಕುಮಾರ್ ಅಂತ ನೀವೇ ಇದ್ದೀರಾ, ನೀವೇ ತಂದೆ, ಪಿತೃ ನೀವೇ, ಪಿತೃಕಾರಕ ಅಂತ ಹೇಳುತ್ತೆ. ಇಲ್ಲಿ ಜಾತಕದಲ್ಲಿ ಒಬ್ಬೊಬ್ಬರ ಜಾತಕದಲ್ಲಿ ಪಿತೃದೋಷ ಕಂಡು ಬರುತ್ತೆ. ಆ ಸಮಯದಲ್ಲಿ ದೇವಶಿಲ್ಪಿ ವಿಶ್ವಕರ್ಮನ ಭಾವಚಿತ್ರವನ್ನು ಬಿಟ್ಟು ಭಗವಂತನನ್ನು ಆರಾಧನೆ ಮಾಡಿದರೆ ಪಿತೃದೋಷ ನಿವಾರಣೆ ಆಗುತ್ತೆ ಸ್ವಾಮಿ. ಹೇಗೆ ಅಂತ ಕೇಳ್ತಾರೆ, ಯೋ ನಃ ಪಿತಾ ಜನಿತ ಯೋ ವಿಧಾತ ಯೋ ನಸ್ಸತೋ ಅಭ್ಯಾಸಜ್ಜಾನ. ಯಾವ ದೇವನಿಂದ ಈ ಜಗತ್ತು ಹುಟ್ಟಿ ಸಕಲ ಜೀವರಾಶಿಗಳಿಗೆ ಜೀವವನ್ನು ಕೊಟ್ಟು ರೂಪಗಳನ್ನು ಕೊಟ್ಟು ದೇಹಗಳನ್ನು ಕೊಟ್ಟಂತಹ ಸರ್ವಶ್ರೇಷ್ಠ ಸೃಷ್ಟಿಕರ್ತ ವಿಶ್ವಕರ್ಮ ಸ್ವರೂಪರಾಗಿರತಕ್ಕಂಥ ದೇವಶಿಲ್ಪಿಯನ್ನು ನಾವು ಪೂಜೆ ಮಾಡಿದ್ದಾದರೆ ನಮಗೆ ಪಿತೃದೋಷ ಖಂಡಿತವಾಗಿ ನಿವಾರಣೆ ಆಗುತ್ತೆ. ನಮಗ ಆಯಸ್ಸು ತುಂಬ ಚೆನ್ನಾಗಿದೆ. ಈಗ ಜೀವ ಇಲ್ಲದ ಧಾತುಗಳು ನೋಡಿ, ವಿಜ್ಞಾನ ಅಂತ ಹೇಳ್ತಾ ಇದ್ದೀನಿ. ಅಗ್ಗಿಷ್ಟಿಕೆಯಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಮೂಸೆಯಲ್ಲಿ ಲೋಹಗಳನ್ನು ಇಟ್ಟು ಅದನ್ನು ಕರಗಿಸಿ ವಿಶೇಷವಾಗಿ ಶಾಸ್ತ್ರದ ಮೂಲಕ, ಶಿಲ್ಪಶಾಸ್ತ್ರದ ಮೂಲಕ, ತಂತ್ರಸಾರದ ಮೂಲಕ ಪಂಚಾಂಗ ಶುದ್ಧಿಯ ದಿನ ಒಬ್ಬ ಶಿಲ್ಪಾಚಾರ್ಯನ ಏನು ಮಾಡ್ತಾನೆ, ಒಂದು ದೇವರ ರೂಪವನ್ನು ಜಗತ್ತಿಗೆ ಕೊಡ್ತಾನೆ ಶಿಲ್ಪದಿಂದ. ಆ ಜೀವ ತುಂಬತಾನೆ. ಆದ್ದರಿಂದ ಯಾರಿಗೆ ವಿಶೇಷವಾಗಿ ಜಾತಕದಲ್ಲಿ ಆಯುಷ್ಯ ಖಂಡಿತವಾಗಿ ಕಡಿಮೆ ಇದೆಯೋ, ಅನಾರೋಗ್ಯಗಳ ಬಾಧೆ ಇದೆಯೋ, ಪ್ರತಿಯೊಬ್ಬರು ಶಿರ ಪರ್ಯಂತ ಪಾದದವರೆಗೆ, ಶಿರದಿಂದ ಪಾದದವರೆಗೆ ಯಾವ ಯಾವ ಬಾಧೆಗಳು ಇದೆಯೋ ಆ ಬಾಧೆಗಳು ಏನಾರ ಇದ್ದರೆ ವಿಶ್ವಕರ್ಮನನ್ನು, ವಿಶೇಷವಾಗಿ ದೇವಶಿಲ್ಪಿ ವಿಶ್ವಕರ್ಮನನ್ನು ಕನ್ಯಾ ಸಂಕ್ರಮಣದಿಂದ ಪ್ರತಿಯೊಬ್ಬರು ಅವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ದೆ ಆದರೆ ನಮ್ಮ ಮನೆಯಲ್ಲಿ ಆಯುಷ್ಯ ವೃದ್ಧಿ ಆಗುತ್ತೆ ಸ್ವಾಮಿ. ಎಂಥ ವಿಶೇಷವಾದದ್ದು ಇದು. ನಾವು ಜಗತ್ತಿಗೆ ನಾವು ತಿಳಿಸಿದಾಗ ಅವರಿಗೆ ಮಾತ್ರ ಅರ್ಥ ಆಗುತ್ತೆ, ಭಕ್ತಾದಿಗಳಿಗೆ. ಇಲ್ಲ ಅಂದರೆ ನಾವು ಏನೂ ಗೊತ್ತಾಗಲ್ಲ. ಮತ್ತೆ ವಿಜ್ಞಾನಿ ಅಂತ ನಾನು ಹೇಳಿದ್ದೀನಿ. ಇವರು ವಿಜ್ಞಾನಿ ಅಂದರೆ ನಾವು ಇವತ್ತು ಲೋಹದ ವಿಮಾನದಲ್ಲಿ ನಾವು ಹಾರಾಟ ಮಾಡ್ತಾ ಇದ್ದೀವಿ. ನಾವು ಇವತ್ತು ನಾವು ಆದಿಕಾಲದಲ್ಲಿ ವಿಶೇಷವಾಗಿ ಸುರಾದಿಗಳ ಕಾಲದಲ್ಲಿ ವಿಶೇಷವಾಗಿ ದೇವಶಿಲ್ಪಿ ವಿಶ್ವಕರ್ಮರು ಏನು ಮಾಡಿದರು ಅಂದರೆ ಪುಷ್ಪಕ ವಿಮಾನವನ್ನು ನಿರ್ಮಾಣ ಮಾಡಿಕೊಟ್ರು ಇವರು. ಲಂಕೆಗೆ ರಾವಣಗೆ ವಿಶೇಷವಾಗಿ ಕುಬೇರನಿಗೆ ಪುಷ್ಪಕ ವಿಮಾನವನ್ನು ಕೊಟ್ಟರು. ಅದನ್ನು ಬಳಸಿ ನಭೋಲೋಕದಲ್ಲಿ ಅವನು ವಿಶೇಷವಾಗಿ ಹಾರಾಟ ಮಾಡಿ ಚಂದ್ರ ತಾರಾದಿಗಳನ್ನು ವೀಕ್ಷಣೆ ಮಾಡಿದ್ರು ಆ ಸಮಯದಲ್ಲೇ. ಈಗಲ್ಲ ಸ್ವಾಮಿ, ಇವರಿಗೆ ಹಾಕಿಕೊಟ್ಟಂತ ಬುನಾದಿ ನಮ್ಮ ದೇವಶಿಲ್ಪಿ ವಿಶ್ವಕರ್ಮರು. ಪುಷ್ಪಕ ವಿಮಾನವನ್ನು ಏನಾರು ತಯಾರು ಮಾಡಲಿಲ್ಲ ಅಂದಿದ್ರೆ ಇವತ್ತು ನಾವು ಲೋಹ ವಿಮಾನದಲ್ಲಿ ಹಾರಾಟ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ರೈಟ್ ಬ್ರದರ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಇತ್ತಲ ಗಿಡ ಮದ್ದಲ್ಲ ಅಂತ ಹೇಳಕ್ಕೆ
ನನ್ನ ಹೇಳಕ್ಕೆ ಈ ರೀತಿ ಹೇಳ್ತಾ ಇರೋದು. ನಾವು ಇದು ಹಿಂದೂ ಸಂಸ್ಕೃತಿ, ಭಾರತ ದೇಶ ಅನ್ನುವುದು ಸಂಸ್ಕೃತಿಯ ದೇಶ, ಜ್ಞಾನದ ದೇಶ, ಬೆಳಕಿನ ದೇಶ, ಎಲ್ಲವನ್ನು ಕೊಡ್ತಾ ಇದೆ ಭಾರತ. ಅದು ನಾವು ಉಪಯೋಗಿಸ್ಕೋಬೇಕು. ಶಿಲ್ಪಾಚಾರ್ಯನಿಂದ ನಾವು ಅವರಲ್ಲಿ ಏನಿದೆ ಜ್ಞಾನವನ್ನು, ಅವರಲ್ಲಿ ಏನಿದೆ ತಂತ್ರಶಾಸ್ತ್ರವನ್ನು ನಾವು ಸ್ವೀಕಾರ ಮಾಡಬೇಕು. ನಾವು ಶಿಲ್ಪಾಚಾರ್ಯನ ನಾವು ಏನಾರು ಬಿಟ್ಟಿದ್ದೇ ಆದರೆ ನಮಗೆ ಲೋಪ ಬರುತ್ತೆ. ಯಾಕೆ ಲೋಪ ಬರುತ್ತೆ ಅಂದರೆ, ಶಿಲ್ಪಾಚಾರ್ಯ ಯಥಾಸ್ವರ್ಗೆ ಭೌವನ ಸುರವರ್ಧಕಿ ಅಂತ ಹೇಳುತ್ತೆ. ಆ ಭೌವನ ವಿಶ್ವಕರ್ಮ ಋಷಿಗಳು ವಿಶೇಷವಾಗಿ ದೇವಾನ ದೇವತೆಗಳ ಶಿಲ್ಪಾಚಾರ್ಯರಾಗಿ ಇಡೀ ದೇವತೆಗಳಿಗೆ ಶಾಸ್ತ್ರವನ್ನು ಕೊಟ್ಟವರು. ಹೀಗೆ ಆಯುಧಗಳಿರಬೇಕು, ಈ ಥರ ಮಾಡಬೇಕು, ಆ ಥರ ಎಲ್ಲ ಹೇಳ್ಕೊಟ್ಟವರು. ಹೌದು ಹೌದು. ಇದೀಗ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳದ ರಾಜ್ಯಾಧ್ಯಕ್ಷರಾದಂಥ ಎಲ್ ನಾಗರಾಜ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಜನಾಂಗದ ಸಂಬಂಧಪಟ್ಟಂಗೆ 18ನೇ ತಾರೀಕು ವಿಶೇಷ ಪೂಜಾ 18ನೇ ತಾರೀಕು ಕಾರ್ಯಕ್ರಮ ಇದೆ. ಸಂಬಂಧಪಟ್ಟ ತಾವು ಸುಮಾರು ಬೇಡಿಕೆಗಳು ಇಟ್ಟಿದ್ದೀರಿ. ಏನು ಬೇಡಿಕೆ ಇಟ್ಟಿದ್ದೀರಿ ತಾವು? ಕರ್ನಾಟಕ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಮ್ಮ ಮೊದಲನೇ ಬೇಡಿಕೆ, ವಿಶ್ವಕರ್ಮ ಸಮುದಾಯಗಳ ನಿಗಮವನ್ನು ಮಾಡಿದ್ದಾರೆ. ಇದುವರೆಗೂ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 2.5 ವರ್ಷ ಆಯಿತು. ಇದುವರೆಗೂ ಅಧ್ಯಕ್ಷರ ನೇಮಕ ಮಾಡಲಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಮಾಡಿದರೆ ವಿನಃ ಇದರಲ್ಲಿ ಯಾರೂ ಮಾಡಲಿಲ್ಲ. ನಮ್ಮ ಬೇಡಿಕೆ ಏನಂದರೆ, ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ನಿಗಮನ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರೇ ಮಾಡಿದ್ದು ವಿಶ್ವಕರ್ಮ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತ ಮಾಡಿದ್ರು. ಮಾಡಿದ ಮೇಲೆ ವಿಶ್ವಕರ್ಮ ಸಮುದಾಯಗಳ ನಿಗಮಗಳ ಅಭಿವೃದ್ಧಿಗೆ ಒಂದು 100 ಕೋಟಿ ರೂಪಾಯಿ ಆದರೂ ಕೊಟ್ಟು ನಮಗೆ ವಿಶ್ವಕರ್ಮನ ಅಭಿವೃದ್ಧಿ ಮಾಡುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಒಂದು ಬೋರ್ವಿಲ್ ಹಾಕ್ಲಿಕ್ಕೂ ನಾವು ಇವ್ರು ಕಾಲಿಡಿಬೇಕು ಅಂತ ಸ್ಥಿತಿನ ತಂದು ನಿರ್ಮಾಣ ಮಾಡಿಬಿಟ್ರು. ವಿಶ್ವಕರ್ಮ ಸಮುದಾಯಗಳ ನಿಗಮ ಜೊತೆಗೆ ಇನ್ನೂ ಅನೇಕ ನಿಗಮಗಳಿಗೆ ಯಾರನ್ನೂ ಅಧ್ಯಕ್ಷನ ಮಾಡಲಿಲ್ಲ. ಉಪ್ಪಾರದ ಸಂಘ ಇದೆ, ಮಾಡ್ತಾ ಈಗ 25 ರೆಡಿ ಇದೆ, ಅದು ಮೋಸ್ಟ್ಲಿ ಮಾಡ್ತಾರೆ ಅಂತ ಕಾಣಿಸ್ತದೆ. ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾಡಿದಾಗಲ್ವ ಅರ್ಥ ಆಗೋದು ನಮಗೆ. ಮಾಡಲಿಲ್ಲ. ಬಟ್ 5 ಕೋಟಿ 10 ಕೋಟಿ 25 ಕೋಟಿ ಕೊಟ್ಟರೆ ವಿಶ್ವಕರ್ಮ ಸಮುದಾಯಗಳ ನಿಗಮ ಏನು ಅಭಿವೃದ್ಧಿ ಆಗಲ್ಲ. 200-250 ಕೋಟಿ ಕೊಡಬೇಕು. ಒಂದು 100 ಕೋಟಿ ಆದರೂ ಕೊಡಬೇಕು. ನಾವು ಇರೋದು ಜನಸಂಖ್ಯೆ 35 ಲಕ್ಷ ಜನಸಂಖ್ಯೆ ಇದ್ದೀವಿ. ಅವರೇನೋ ಸೆನ್ಸಸ್ ಮಾಡೋವಾಗ ನೀವು 8 ಲಕ್ಷ ಇದ್ದೀರಿ, ನೀವು 15 ಲಕ್ಷ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಾವು ಕರ್ನಾಟಕ ರಾಜ್ಯದಲ್ಲಿ 35 ಲಕ್ಷ ಜನ ಇದ್ದೀವಿ. ನಮ್ಮ ಜನಾಂಗ, ನಮ್ಮ ಕುಟುಂಬ 35 ಲಕ್ಷ ಕುಟುಂಬ, 35 ಲಕ್ಷ ಜನ ಇರೋದರಿಂದ ವಿಶ್ವಕರ್ಮರಿಗೆ ಸರ್ಕಾರ ಭಾಳಷ್ಟು ಅನುದಾನಗಳನ್ನ ಕೊಡಬೇಕು. ಜೊತೆಗೆ ರಾಜಕೀಯದ ಒಂದು ಮೀಸಲಾತಿನ ರಾಜ್ಯ ಸರ್ಕಾರ ಕೊಡಲೇಬೇಕು. ಯಾಕಂದರೆ ಎಲ್ಲ ಜನಾಂಗಕ್ಕೂ ನಾವು ನಿಂತ್ಕೊಂಡು ಹೋರಾಟ ಮಾಡುವಂಥ ಶಕ್ತಿ ನಮಗಿಲ್ಲ. ಆದ್ದರಿಂದ ನಮಗೆ MLCಗಳಾದರೂ ಮಾಡಬೇಕು. ಇಲ್ಲ ಅಂದರೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ಕೊಟ್ಟಿದ್ದಾರೆ ಅನುದಾನಗಳನ್ನ, ಅನುದಾನ ಜೊತೆಗೆ ಅವ್ರಿಗೇನು ಮೀಸಲಾತಿ ಕೊಟ್ಟಿದ್ದಾರೆ, ರಾಜಕೀಯದ ಮೀಸಲಾತಿ 56 ಜನ 57 ಜನ ಏನು ನಿಂತ್ಕೊಳ್ತಾರೆ, MP ಮತ್ತು MLC ಎಲ್ಲರೂ ಮೀಸಲಾತಿ ಕೊಟ್ಟಿರೋದ್ರಿಂದ ವಿಶ್ವಕರ್ಮ ಜನಾಂಗಕ್ಕೂ ಮೀಸಲಾತಿ ಕೊಡಬೇಕು. ಜೊತೆಗೆ 108 ಜಾತಿ ಇದ್ದೀವಿ ನಾವು ಹಿಂದುಳಿದ ವರ್ಗದಲ್ಲಿ. ಹಿಂದುಳಿದ ವರ್ಗದಲ್ಲಿ ಈಗೇನು ನಾವು ರಾಜಕಾರಣದಲ್ಲಿ ನೋಡ್ತಾ ಇರೋದು ಯಾರನ್ನ ಅಂತ ಹೇಳಿದ್ರೆ, ಕುರುಬ ಜನಾಂಗನ, ಈಡಿಗ ಜನಾಂಗನ, ಈ ನಾಯ್ಡು ಜನಾಂಗನ ಅಂತ ಸ್ವಲ್ಪ ರಾಜಕೀಯದಲ್ಲಿ ನಾವು ನೋಡ್ತಾ ಇದ್ದೀವಿ. ರಾಜಕೀಯ ಸ್ಥಾನಮಾನಕ್ಕೆ ನಮಗೆ ನಿಜವಾಗಿ ಮೀಸಲಾತಿನ ಈ ರಾಜ್ಯ ಸರ್ಕಾರ ಕೊಡಲೇಬೇಕು. ಪೊಲೀಸ್ ಕಿರುಕುಳ ಬೇರೆ ಸ್ಟಾರ್ಟ್ ಆಗಿದೆ. ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಪೊಲೀಸರು ಬಹಳಷ್ಟು ಕಿರುಕುಳಗಳು ಕೊಡ್ತಾರೆ. ಯಾರನ್ನೋ ಕರ್ಕೊಂಬರ್ತಾರೆ ಬೇಡಿ ಹಾಕ್ಕೊಂಡು, ನೀವು ಚಿನ್ನ ತೊಗೊಂಡಿದ್ದೀರಿ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನೀವು 25 ಗ್ರಾಮ್ ಸ್ವಾಮಿ ನಾನೇನೋ ಒಡವೆ ಮಾಡೋ ಅಂತ ಕೊಡ್ತಾನೇನಂತ 25 ಗ್ರಾಮ್ ತೊಗೊಂಡೆ ಸ್ವಾಮಿ ಅಂತಾರೆ. ಆದರೆ 300 ಗ್ರಾಮ್ ತೊಗೊಂಡಿದ್ದಾನೆ ಅವನು ಅಂತಾರೆ. ಆದ್ದರಿಂದ ಅದು ಭಾಳಷ್ಟು ಕಿರುಕುಳ ಇದೆ. ನಾವು ವಕೀಲರನ್ನ ನೇಮಕ ಮಾಡ್ಕೊಳ್ಳೋಷ್ಟು ಶಕ್ತಿ ನಮಗಿಲ್ಲ. ಆದ್ದರಿಂದ ಅದನ್ನು ರಾಜ್ಯ ಸರ್ಕಾರ ದಯಮಾಡಿ ಗೃಹ ಮಂತ್ರಿ ಜಿ ಪರಮೇಶ್ ಜಿ ಅವರು, ಗೃಹ ಮಂತ್ರಿಯವರು ಗಮನಕ್ಕೆ ತಗೊಂಡು ಅದನ್ನು ಸರಿ ಮಾಡಬೇಕು. ಚಿನ್ನ ಬೆಳ್ಳಿ ಕೆಲಸ ಮಾಡೋರನ್ನ ಯಾರನ್ನೇ ಆಗಲಿ ಅವ್ರನ್ನೇನಾದರೂ ಮಾತಾಡ್ಸೋದಾಗಲಿ ಅಥವಾ ಅವ್ರನ್ನ ಕರ್ಕೊಂಡು ಹೋಗೋದಾದರೆ ಆದರೆ ಸಂಘ ಸಂಸ್ಥೆಗಳ ಮುಖಾಂತರ ಅವ್ರನ್ನ ಕರ್ಕೊಂಡು ಹೋಗಬೇಕು ಅನ್ನೋ ಬೇಡಿಕೆ ಭಾಳಷ್ಟು ದಿನಗಳಿಂದ ನಮ್ಮದಿದೆ. ಅವ್ರನ್ನ ಕರ್ಕೊಂಡು ಹೋಗುವಾಗ ಒಂದು ಸಂಘ ಸಂಸ್ಥೆಯನ್ನು ತಿಳಿಸಿ, ನೋಡಿಯಪ್ಪ ನಿಮ್ಮವ್ರು ಈ ಥರ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಿ, ಬೇಡ ಅಂತ ಹೇಳಲ್ಲ. ತಪ್ಪು ಮಾಡಿದ್ರೇ ಶಿಕ್ಷೆ ಕೊಡ್ತಾರಲ್ಲ, ಅದು ಭಾಳಷ್ಟು ಅನ್ಯಾಯ. ಇದನ್ನು ಜಿ ಪರಮೇಶ್ವರ್ ಜಿಯವರು, ಗೃಹ ಮಂತ್ರಿಯವರು ತಮ್ಮ ಗಮನಕ್ಕೆ ತಗೊಂಡು ಇದನ್ನು ಸರಿ ಮಾಡಬೇಕು. ಯಾವುದೇ ಒಂದು ಪೊಲೀಸ್ ಇಲಾಖೆ ಬೇಡಿಕೆ ಇದು ಸಂಬಳ ಹಲವಾರು ದಿನದ ಬೇಡಿಕೆ ಇದು ಹಲವಾರು ದಿನದ ಬೇಡಿಕೆ. ಇದು ಭಾಳಷ್ಟು ತೊಂದರೆ ಅನುಭವಿಸಿದ್ವಿ ನಾವು. ಅದೇ ರೀತಿಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ, ಚಿನ್ನ ಎಷ್ಟು 11,700 ರೂಪಾಯಿ ಆಗಿದೆ 10 ಗ್ರಾಮ್ಗೆ. 1 ಗ್ರಾಮ್ ಚಿನ್ನ 11,000 ರೂಪಾಯಿ ಕೊಡಬೇಕಾಗತ್ತೆ ನಾವು.
ಅಷ್ಟು ಕೊಟ್ಟು ಯಾರೂ ಒಡವೆ ಮಾಡಿಸಲ್ಲ. ಏನೋ ಸಣ್ಣ ಪುಟ್ಟ ದುಡ್ಡಿನಂಥ ಮಹಾನುಭಾವರು ಹೋಗ್ತಾರೆ, ದೊಡ್ಡ ದೊಡ್ಡ ಜ್ಯುವೆಲ್ಲರಿ ಶಾಪ್ಗಳಲ್ಲಿ ಒಡವೆ ತೊಗೊಳ್ತಾರೆ, ಅವ್ರಿಗೆ ಅನುಕೂಲಗಳಾಗುತ್ತೆ ಹೊರತು ನಾವು ಕನ್ನಡ ಕೆಲಸ ಮಾಡುವಂಥ ಚಿನ್ನ ಕೆಲಸ ಮಾಡುವಂಥ ಜನಕ್ಕೆ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ. ಚಿನ್ನದ ಬೆಲೆನ ನಿಯಂತ್ರಣ ತರಬೇಕು. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ದಯಮಾಡಿ ಅವ್ರ ಗಮನಕ್ಕೆ ಇದನ್ನು ತಗೋಬೇಕು. ಚಿನ್ನದ ಬೆಲೆನ ಕಮ್ಮಿ ಮಾಡುವಂಥ ವ್ಯವಸ್ಥೆನ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರದ ವತಿಯಿಂದ ಅದನ್ನು ಮಾಡಲೇಬೇಕು. ಮಾಡಿದಾಗ ಮಾತ್ರ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಾವೇನು ಚಿನ್ನ ಬೆಳ್ಳಿ ಕೆಲಸ ಮಾಡ್ತೀವಿ ಅಂತೇಳಿ ಸುಮಾರು ಜನಕ್ಕೆ ಕೆಲಸನೇ ಇಲ್ಲ. ಆಟೋ ಓಡಿಸ್ತಾ ಇದ್ದೀವಿ, ಮತ್ತು ಇನ್ನೊಂದು ಕೆಲಸ ಮಾಡ್ತಾಯಿದ್ದೀವಿ. ಆದ್ದರಿಂದ ದಯಮಾಡಿ ಮಾನ್ಯ ಪ್ರಧಾನಮಂತ್ರಿಯವರು ಸೆಪ್ಟೆಂಬರ್ 17ನೇ ತಾರೀಕು ಅವರು ಹುಟ್ಟಿದ ದಿನ, ವಿಶ್ವಕರ್ಮ ಯಾವತ್ತು ಜನನವಾಯಿತೋ ಅವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಯವರು ಹುಟ್ಟಿದ್ದಾರೆ. ಅವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮತ್ತು ನಮ್ಮ ಜನಾಂಗದ ಎಲ್ಲ ವಿಶ್ವಕರ್ಮ ಜನಾಂಗದವರು ಅವ್ರಿಗೆ ವಂದಿಸ್ತಾ 15,000 ಕೋಟಿ ರೂಪಾಯಿಗಳನ್ನ ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ಅಂತ ನೀಡಿದ್ದಾರೆ. ಆ ವಿಶ್ವಕರ್ಮ ಕುಶಲಕರ್ಮಿಗಳನ್ನ ನೀಡಿರುವಂಥ ಹಣ ತೊಗೊಳೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ನಮ್ಮವರು. ಅದನ್ನು ಬ್ಯಾಂಕ್ ಮುಖಾಂತರ ಸಡಿಲ ಮಾಡಬೇಕಂತ ಒಟ್ಟು ಬ್ಯಾಂಕ್ ಮುಖಾಂತರ ಅದನ್ನು ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೊತೆಗೆ ಮಠಮಾನ್ಯಗಳಿಗೆ ನಮ್ಮ ಮಠಮಾನ್ಯಗಳು ಶಿಕ್ಷಣ ಸಂಸ್ಥೆಗಳಿಲ್ಲ. ಶಿಕ್ಷಣ ಸಂಸ್ಥೆ ಏನೋ ರಾಮಪುರದಲ್ಲಿ ನಮ್ಮ ಶಿವಸುಜ್ಞಾನ ಸ್ವಾಮಿ ಮಹಾಸ್ವಾಮಿಗಳು ಒಂದು ಸ್ಕೂಲ್ ತೆರೆದಿದ್ದಾರೆ. ಅದು ಭಾಳ ಕಷ್ಟವಾಗಿ ನಡೆಸ್ತಾ ಇದ್ದಾರೆ ಅವ್ರ ಸ್ಕೂಲ್ನ. ಅದೇ ರೀತಿ ಎಜುಕೇಷನ್ ಅಂದರೆ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಮಠಾಧೀಶರು ಎಲ್ಲ ಸಂಘ ಸಂಸ್ಥೆಗಳನ್ನ ಕೇಳ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೂ ನಾವು ಅನೇಕ ಬಾರಿ ಮನವಿ ಕೊಟ್ಟಿದ್ದೀವಿ. ನಮ್ಮ ಸಮಾಜಕ್ಕೆ, ನಮ್ಮ ಮಠಾಧೀಶರಿಗೆ ಒಂದೊಂದು 10 ಎಕರೆ ಜಮೀನು ಕೊಡಿ, ನಮಗೂ ಅನುದಾನ ಕೊಡಿ. ಶಿಕ್ಷಣ ಸಂಸ್ಥೆ ನಾವು ಪ್ರಾರಂಭಿಸಿದ್ರೆ ನಾವು ಅಭಿವೃದ್ಧಿ ಆಗ್ತೀವಿ. ನಮ್ಗೆ ಇನ್ನೇನು ಕೊಡೋದು ಬೇಡ. ಸರ್ಕಾರದಲ್ಲಿ ಏನೇ ನಾವು 2A ಇದ್ದೀವಿ, ನಾವು ಒಳ ಮೀಸಲಾತಿನ ಕೇಳ್ತಾ ಇದ್ದೀವಿ. ಪರಿಶಿಷ್ಟ ಪಂಗಡಕ್ಕೆ ಏನು ಕೊಡ್ತಾ ಇದ್ದೀರಿ, ಆ ಒಳ ಮೀಸಲಾತಿ ನಮಗೂ ಕೊಡಿ, ಒಳ ಮೀಸಲಾತಿನ ಅಂತ ಕೇಳ್ತಾ ಇದ್ದೀವಿ. ಆ ಒಳ ಮೀಸಲಾತಿ ಕೊಟ್ಟರೆ ಇವಾಗ 100 ಜನಕ್ಕೆ 2 ಕೊಡ್ತಾ ಇದ್ದೀರಿ ಕೆಲಸನ, ಯಾರಿಗೆ ಹಿಂದುಳಿದ ವರ್ಗದ ಅವ್ರಿಗೆಲ್ಲರಿಗೂ. ಆ ಇಬ್ಬರು ಕೊಡೋ ಕೆಲಸನ 4 ಜನ ಸರ್ಕಾರದ ಉದ್ಯೋಗ ಸಿಗುತ್ತೆ ಅನ್ನೋ ಆಸೆ ನಮಗೆ ಭಾಳಷ್ಟು ದಿನಗಳಿಂದ ಇದೆ ನಮ್ಮ ಜನಾಂಗಕ್ಕೆ. ದಯಮಾಡಿ ನಮಗೆ ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿನ ಕೊಡಬೇಕು, ಪರಿಶಿಷ್ಟ ಪಂಗಡಕ್ಕೆ ನಮ್ಮನ್ನು ಸೇರಿಸಬೇಕು. ಈಗಾಗಲೇ KP ನಂಜುಂಡಿಯವರು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಮನವಿನ ಸಲ್ಲಿಸಿ ಅವರು ಈಗಾಗಲೇ ಪರಿಶೀಲನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಇದುವರೆಗೂ ಯಾವುದೇ ಆದೇಶಗಳು ಬಂದಿಲ್ಲ. ಆದ್ದರಿಂದ ಆ ಆದೇಶನ ದಯಮಾಡಿ ಈ ರಾಜ್ಯ ಸರ್ಕಾರ, ಈ ಸಿದ್ದರಾಮಯ್ಯನವ್ರಿಗೆ ಭಾಳಷ್ಟು ಗೊತ್ತಿದೆ ವಿಶ್ವಕರ್ಮರ ಬಗ್ಗೆ. ಮತ್ತು ಉಪಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ ಅವ್ರಿಗೂ ವಿಶ್ವಕರ್ಮರ ಬಗ್ಗೆ ಗೊತ್ತಿದೆ. ನಮ್ಮ DK ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರಕ್ಕೆ ತಾಲೂಕ್ ಪಂಚಾಯತಿಗೆ ನಮ್ಮ ಉದಾಹರಣೆ ರಾಜಶೇಖರನ್ನವ್ರನ್ನ ಅವ್ರನ್ನ ಅಧ್ಯಕ್ಷರು ಮಾಡಿದರು. ಯಾಕಂದರೆ ಭಾಳಷ್ಟು ಅಭಿಮಾನ ಇದೆ ಯಾರಿಗೆ, ನಮ್ಮ DK ಶಿವಕುಮಾರ್ ಅವ್ರಿಗೆ ನಮ್ಮ ವಿಶ್ವಕರ್ಮರ ಬಗ್ಗೆ ಅಭಿಮಾನ ಇದೆ. ಆದ್ದರಿಂದ ಈ ರಾಜ್ಯದಲ್ಲಿ ಅನುಕೂಲತೆಗಳೇನಾದರೂ ಮಾಡಬೇಕು ಅನ್ನೋದಾದರೆ ವಿಶ್ವಕರ್ಮರಿಗೆ ಈ ಟೈಮಲ್ಲಿ ಮಾಡಬೇಕು. ಇನ್ನು 2 ವರ್ಷಗಳ ಕಾಲ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಮತ್ತು ಮುಂದಕ್ಕೂ ಬಂದ್ರೂ ನಮಗೇನು ಅಭ್ಯಂತರವೇನಿಲ್ಲ. ಯಾಕಂದರೆ ಈ ಒಂದು ರಾಜ್ಯ ಸರ್ಕಾರ ಮಾಡ್ತಾ ಇರೋವಂಥ ಏನು ಕೊಡ್ತಾಯಿದ್ದಾರೆ ಇವರು, ನಿಮ್ಗೆ ಈಗಾಗಲೇ ಗೊತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನ ಮಾಡ್ತಾಯಿದ್ದಾರೆ. ಇರೋ ದುಡ್ಡನ್ನೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಾಗಿ ಇಡ್ತಾ ಇದ್ದಾರೆ. ಯಾವುದೇ ಒಂದು ರಸ್ತೆಗಳ ಅಭಿವೃದ್ಧಿ ಆಗಲಿ ಅಥವಾ ಹೊಸ ಕಟ್ಟಡಗಳಾಗಲಿ ಅಥವಾ ಒಂದೊಂದು ಕ್ಷೇತ್ರಕ್ಕೆ 120 ಕೋಟಿಯಿಂದ 150 ಕೋಟಿ ರೂಪಾಯಿ ಕೊಟ್ಟು ಅಭಿವೃದ್ಧಿ ಮಾಡೋದಾಗಲಿ ಅಂಥ ಕೆಲಸಗಳಿಗೆ ಭಾಳಷ್ಟು ದುಡ್ಡು ಕಡಿಮೆ ಆಗಿದೆ. ಈಗಾಗಲೇ ನಾವು ಈ ಬೆಲೆ ಏರಿಕೆ ಆಗಿರೋದ್ರಿಂದ ಎಲ್ಲರನ್ನೂ ತತ್ತರಿಸಿದ್ದಾರೆ ಜನ. ಈಗಾಗಲೇ ಕಾಂಗ್ರೆಸ್ ಸರ್ಕಾರನ ಭಾಳಷ್ಟು ತೊಂದರೆ ಕೊಟ್ಬಿಡ್ತು ನಮಗೆ. ಕಾಂಗ್ರೆಸ್ ಸರ್ಕಾರ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತು, ಪೆಟ್ರೋಲ್ ಡ್ಯೂಟಿ ಜಾಸ್ತಿ ಮಾಡ್ತು, ಹಾಲು ಜಾಸ್ತಿ ಮಾಡಿದ್ದಾರೆ, ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ರಸ್ತೆಗಳು ಯಾವುವು ಸರಿಯಾಗಿಲ್ಲ. ಈಗಾಗಲೇ ನಿಮಗೆ ಯಾವುದೇ ತಗೊಳ್ಳಿ ಬೆಲೆ ಜಾಸ್ತಿ ಮಾಡಿದ್ದಾರೆ ಹೊರತು ಕಮ್ಮಿ ಮಾಡಿಲ್ಲ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಕೊಡ್ತೀವಿ, ನಾವು ಮಾಡಿದ್ದೀವಿ ಅಂತಾರೆ. ಎಲ್ರಿಗೂ ಬಸ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಮತ್ತು ಎಲ್ರಿಗೂ ವಿದ್ಯಾವಂತರಿಗೆ ಮಕ್ಕಳಿಗೆ ಕೊಡ್ತಾರೆ. ಈಗ ಇವರು ಫ್ರೀ ಮಾಡಿ ಭಾಳಷ್ಟು ತೊಂದರೆನೇ ಹೊರತು ಯಾರಿಗೂ ಅನುಕೂಲಗಳಾಗಿಲ್ಲ. ಆದ್ದರಿಂದ ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳೋದಿಷ್ಟೇ, ನಮಗೆ ಶಿಕ್ಷಣದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ಮಠಾಧೀಶರಿಗೂ ಇಲ್ಲ ಸಂಘ ಸಂಸ್ಥೆಗೆ 2 ಎಕರೆ ಜಮೀನು ಕೊಡಿ. ನಾವು ಒಂದು ಸಮುದಾಯ ಭವನ, ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡ್ತೀವಿ. ಎಲ್ಲ ತಾಲೂಕಲ್ಲೂ ಎಲ್ಲ ಜನಾಂಗಕ್ಕೂ ಕೊಟ್ಟಿದ್ದಾರೆ. ಒಟ್ಟಾರೆ ಜನಾಂಗ ಅಭಿವೃದ್ಧಿ ಆಗ್ತದೆ. ನಮ್ಮ ಜನಾಂಗ ಅಭಿವೃದ್ಧಿ ಆಗಬೇಕು. ತುಂಬಷ್ಟು ಬಡತನದಲ್ಲಿದ್ದೀವಿ ನಾವು. ಪ್ರತಿಯೊಬ್ಬರು ನೋಡ್ದಂಗೆ ಈಗ ಮರದ ಕೆಳಗಡೆ ನಾವು ಕುಲ್ಮೆ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾವುದೇ ಶೆಡ್ ನಿರ್ಮಾಣ ಮಾಡಿಕೊಡ್ಲಿಲ್ಲ. ಈ ರಾಜ್ಯ ಸರ್ಕಾರ ಅವ್ರಿಗೆ ಎಲ್ಲೆಲ್ಲಿ ಇಂಡಸ್ಟ್ರಿಯಲ್ ಶೆಡ್ಗಳು ಮಾಡ್ತಾರೆ ಅಂಥ ಸ್ಥಳಗಳಲ್ಲಿ ನಮಗೂ ಒಂದು 10%
ಮೀಸಲಾತಿ ಸೆಟ್ಗಳು ಮೀಸಲಾತಿ ಇಡಬೇಕು. ನಾವು ಆ ಸೆಟ್ಗಳಲ್ಲಿ ಕೆಲಸ ಮಾಡ್ತೀವಿ. ಜೊತೆಗೆ ಮಿಷಿನರೀಸ್ ಕೊಂಡ್ಕೊಳ್ಳಿಕ್ಕೆ ನಮಗೂ ಸಹಾಯ ಮಾಡಬೇಕು ರಾಜ್ಯ ಸರ್ಕಾರ. ಯಾಕಂದರೆ ಸಣ್ಣ ಕೈಗಾರಿಕೆ ಇಲಾಖೆ ಇದೆ ಅಂತಾರೆ. ಆ ಇಲಾಖೆಗೆ ಹೋದರೆ ಸಾಕಷ್ಟು ಅವರು ತೊಂದರೆ ಆಗ್ತದೆ ನಮಗಲ್ಲಿ ತೊಗೊಳ್ಲಿಕ್ಕೆ ಆಗಲ್ಲ. ಅಂದರೆ ಸರಳೀಕರಣ ಮಾಡಬೇಕು. ಈ ಒಂದು ಏನು ಮಾಡಬೇಕು ಅಂತ ಇದೆಯೋ ನಿಯಮಗಳಿಗೆ ಸರಳೀಕರಣ ಮಾಡಬೇಕು. ಶಿಲ್ಪಿಗಳಿಗೆ ನಿಮಗೆ ಗೊತ್ತಿದೆ, ಎಚ್ ಡಿ ಕೋಟೆಯಲ್ಲಿ ಕಲ್ಲು ಭಾಳಷ್ಟು ಶಿಲ್ಪಿಗಳು ಮಾಡೋವಂಥ ಕಲ್ಲು ಸಿಗುತ್ತೆ ಅಲ್ಲಿ. ಅದಕ್ಕೆ ರಾಜ್ಯ ಸರ್ಕಾರ ಅದನ್ನು ಭಾಳಷ್ಟು ಸಡಿಲಗೊಳಿಸಿ ಆ ಕಲ್ಲನ್ನ ಫ್ರೀಯಾಗಿ ದೊರೆಯಕ್ಕೆ, ಅಂದರೆ ಉಚಿತವಾಗಿ ದೊರೆಯುವಂಥ ಕೆಲಸಗಳನ್ನ ಈ ರಾಜ್ಯ ಸರ್ಕಾರ ಮಾಡಬೇಕು. ಅಲ್ಲಿ ಮಾತ್ರ ಸಿಗುತ್ತೆ ಶಿಲೆ ಇದು. ಹೌದು, ಅಲ್ಲಿ ಭಾಳಷ್ಟು ಮಿತವಾದ ಕಲ್ಲು, ಶಿಲೆ ಮಾಡಲಿಕ್ಕೆ ಭಾಳ ಚೆನ್ನಾಗಿರ್ತದೆ ಕಲ್ಲದು. ಆ ಕಲ್ಲು ಎಚ್ ಡಿ ಕೋಟೆ ಕಲ್ಲು ಭಾಳಷ್ಟು ಇದಾಗಿದೆ. ಕೊಯ್ರಾ ಕಲ್ಲಿದೆ ಇಲ್ಲಿ, ಕೋಲಾರ ಕೊಯ್ರಾ ಕಲ್ಲಿದೆ, ಅಲ್ಲೂ ಪರವಾಗಿಲ್ಲ, ಅಲ್ಲೂ ತಗೋತೀವಿ ನಾವು. ಮತ್ತು ಸಾದರಳ್ಳಿ ಕಲ್ಲುಗಳಿದೆ, ಅದು ನಾವು ದೇವಸ್ಥಾನ ಕಟ್ಟಲಿಕ್ಕೆ ಅದನ್ನು ಉಪಯೋಗಿಸ್ತೀವಿ. ಅದರಿಂದ ನಾವು ಅದಕ್ಕೆ ದುಡ್ಡು ಕೊಟ್ಟೆ ಕೊಂಡ್ಕೊತೀವಿ. ಸರ್ಕಾರದ ಜಮೀನಲ್ಲಿರುವಂಥದ್ದು ಯಾವುದು ಅಂದರೆ ಎಚ್ ಡಿ ಕೋಟೆದು. ಎಚ್ ಡಿ ಕೋಟೆದೇನು ಶಿಲ್ಪಿಗಳಿಗೆ ಅನುಕೂಲ ಆಗಲೇಬೇಕು. ಈಗಾಗಲೇ ನಾವು ಅನೇಕ ಬಾರಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಜಾತಿ ಗಣತಿ ಮಾಡಿದ್ದಾರೆ. ಸುಮಾರು 165 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಜಾತಿ ಗಣತಿ ಮಾಡಿದ್ದಾರೆ. ಅದರಲ್ಲಿ 108 ಜಾತಿ ಅಂತ ಇರುವಂಥ ಹಿಂದುಳಿದ ವರ್ಗ ಜನಾಂಗನ ಭಾಳಷ್ಟು ಕಡಿಮೆ ತೋರಿಸಿದ್ದಾರೆ. ಅದರಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗನ ಸುಮಾರು ಮೊದಲನೇದಾಗಿ ನಮ್ಮ ಕಾಂತರಾಜವ್ರ ವರದಿ ನಾನು ಒಂದ್ಸಲಿ ನೋಡಿದಾಗ 15,15,000 ಅಂತ ಹೇಳಿದರು. ಮತ್ತೆ ವಿಧಾನಸೌಧಕ್ಕೆ ಆ ಒಂದು ಫೈಲ್ ವಿಧಾನಸೌಧಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಅದನ್ನು ತೆಗೆದು ನೋಡಿದಾಗ 8,16,000 ಅಂತ ಹೇಳಿದ್ರು. ದಯಮಾಡಿ ಈಗೇನು ಅದನ್ನು 22ನೇ ತಾರೀಕಿಂದ 16 ದಿನಗಳ ಕಾಲ ನೀವೇನು ಮಾಡ್ತೀನಿ, ನಮಗೇನೋ ಮಾಡಲಿಕ್ಕೆ ಇಷ್ಟ ಇಲ್ಲ, ನಾವು ಹೇಳಿದ್ರೆ ನಮ್ಮ ಸರ್ಕಾರ ಕೇಳಲ್ಲ, ಏನೋ ಮಾಡ್ತೀನಿ ಮತ್ತು ಇನ್ನೊಂದು ಬಾರಿ ಮಾಡ್ತಾಯಿದ್ದೀನಿ ನಾನು ಅಂತ ಇದ್ದಾರೆ. ನೀವು ಮಾಡಲಿ, ಜನಗಣತಿ ಮಾಡಲಿ ಸರಿಯಾಗಿ. ಏನಂತ ಹೇಳ್ಬೇಕು, ವಿಶ್ವಕರ್ಮರ ಅಂತ ಹೇಳ್ಬೇಕಾ ಏನಂತ ಹೇಳ್ಬೇಕು? ನಾವು ಮುಖ್ಯವಾಗಿ ನಮ್ಮಲ್ಲಿ 42 ಪಂಗಡಗಳಿದೆ. ಆ 42 ಪಂಗಡಗಳು ನಮ್ಮನ್ನು ಹೇಳೋದು ಬೇಡ. ಫಾರಂ ನಂಬರ್ 9ನಲ್ಲಿ ವಿಶ್ವಕರ್ಮ ಅಂತ ನಮೂದನೆ ಮಾಡ್ಕೊಂಡು ಬಂದರೆ ಸಾಕು. ನಮ್ಮ ಜನಾಂಗಕ್ಕೂ ನಾವು ಹೇಳೋದಿಷ್ಟೇ, ವಿಶ್ವಬ್ರಾಹ್ಮಣ ಇನ್ನೊಂದು ಅನ್ನೋದು ಹೇಳ್ಬೇಡಿ. ಕಮ್ಮಾರ, ಪತ್ತಾರ, ಸೋನಾರ ಅನ್ನೋದು ಹೇಳ್ಬೇಡಿ. ದಯಮಾಡಿ ವಿಶ್ವಕರ್ಮ ಅಂತೇಳಿ. ಯಾಕಂದರೆ ನಮಗಿರುವಂಥ ಸಿಗ್ತಾರಂಥ ಸೌಲಭ್ಯ 2Aಲ್ ಸಿಗ್ತಾ ಇದೆ ವಿಶ್ವಕರ್ಮ ಅಂತ. ನಾವೇನಾದರೂ ಬ್ರಾಹ್ಮಣ ಅಂತ ಬರೆಸ್ಬಿಟ್ರೆ, ಬ್ರಾಹ್ಮಣ ಅಂತ ಬರೆಸ್ಬಿಟ್ರೆ ನಮಗೆ ಭಾಳಷ್ಟು ಅದು ತಪ್ಪಾಗುತ್ತೆ, ಮತ್ತು ಆ ಜನಾಂಗಕ್ಕೆ ಸೇರಿಸ್ಬಿಡ್ತಾರೆ. ಆದ್ದರಿಂದ ದಯಮಾಡಿ ನಾನು ಈ ರಾಜ್ಯದ ನಮ್ಮ ವಿಶ್ವಕರ್ಮ ಜನಾಂಗದವ್ರಿಗೆ ತಿಳಿಸೋದೇನೆಂದರೆ, ದಯಮಾಡಿ ನಾವು ಹಗಲು ರಾತ್ರಿ ಸಂಘಟನೆ ಮಾಡಿದ್ದೀವಿ. ನಂಜುಂಡಿ KP ನಂಜುಂಡಿಯವರು ಹಗಲು ರಾತ್ರಿ ಸಂಘಟನೆ ಮಾಡಿದ್ದಾರೆ. ಇವರೆಲ್ಲ ನಾವೆಲ್ಲ ಸೇರಿ ಮಾಡುವಂಥ ಸಂಘಟನೆಗೆ ವಿಶ್ವಕರ್ಮ ಅಂತ ಒಂದು ಬಿರುದು ಬಂದು ವಿಶ್ವಕರ್ಮದ ಒಂದು ಗಣನೆಗೆ ಬಂದರೆ, ವಿಶ್ವಕರ್ಮ ಅಂತ ಲೆಕ್ಕ ತಗೊಂಡ್ರೆ ನಾವು ಸುಮಾರು 40 ಲಕ್ಷ ಜನ ವಿಶ್ವಕರ್ಮರು ಸಿಗ್ತೀವಿ. ಯಾಕಂದರೆ ನೋಡಲಿ, ಸರ್ಕಾರ ಖರ್ಚು ಮಾಡ್ತಿರೋ ದುಡ್ಡಿಗೆ ನಾವೇನು ಅವ್ರಿಗೆ ಹೇಳ್ತಾ ಇಲ್ಲ. ಯಾವಾಗೋ ನಾವು ಇಲ್ದಾಗ ಬಂದವ್ರು ಮಾತಾಡ್ಕೊಂಡು ಹೋಗೋದೋ ಇಲ್ಲ ನಮ್ಮ ಜಾತಿನ ತೆಗೆದು ಇನ್ನೊಂದು ಜಾತಿಗೆ ಹಾಕೋದೋ ಅದು ಮಾಡ್ದಿರ. ದಯಮಾಡಿ ಈ ಒಂದು ರಾಜ್ಯ ಸರ್ಕಾರ ನಿಯತ್ತಾಗಿ ಮನೆ ಬಾಗಿಲಿಗೆ ಹೋಗಿ ವಿಶ್ವಕರ್ಮನ ನಾವು ಖಂಡಿತವಾಗಿ ಕಳೆದ ಬಾರಿ ಮಾಡಿದಾಗ ಅಂತೂ ಯಾರೂ ನಮ್ಮ ಮನೆಗಳಿಗೆ ಯಾರಿಗೂ ಬಂದಿರಲಿಲ್ಲ. ನಾನು ಅನೇಕ ಬಾರಿ ತಿಳಿಸಿದ್ದೀನಿ, ತಮ್ಮ ಮಾಧ್ಯಮದಲ್ಲೇ ಹೇಳಿದ್ದೀನಿ, ಯಾರೂ ಬಂದಿಲ್ಲ. ಅದೊಂದು ನಮ್ಮ ಪ್ರಧಾನಮಂತ್ರಿಯವರು ಏನು 15,000 ಕೋಟಿ ಕುಶಲಕರ್ಮಿಗಳಾದ 18 ಒಂದು ಕೊಟ್ಟಿದ್ದಾರೆ. 18 ಒಂದು ಕುಶಲಕರ್ಮಿಗಳು 18 ಪಂಗಡ ಇದೆ. ನಾವು ಏನು ವಿಶ್ವಕರ್ಮ ಅಂತ ಹೆಸರಿಟ್ಟಿದ್ದಾರೆ, ಅದು ಸಮಾಧಾನವಾಗಿ ಬ್ಯಾಂಕ್ನಲ್ಲಿ ಅರ್ಜಿ ತಗೊಂಡು ನಮಗೆ ಈ ಕೇಂದ್ರ ಸರ್ಕಾರದ ವತಿಯಿಂದ ನಮಗೆ ಸಹಾಯಧನ ದೊರಕಬೇಕು. ನಮ್ಮವ್ರ ಅಭಿವೃದ್ಧಿ ಆಗಬೇಕಂದ್ರೆ ಈ ರಾಜ್ಯ ಸರ್ಕಾರ ದಯಮಾಡಿ ವಿಶ್ವಕರ್ಮರಿಗೆ ರಾಜ್ಯದಲ್ಲಿ ರಾಜಕೀಯದ ಮೀಸಲಾತಿಯನ್ನು ಕಲ್ಪಿಸಬೇಕು. ಮತ್ತು ಸ್ಥಾನಮಾನಗಳನ್ನ ಮಹಾನಗರ ಪಾಲಿಕೆಯಲ್ಲಿರ್ಬೋದು, MLC ಅಂದರೆ ವಿಧಾನ ಪರಿಷತ್ತಲ್ಲಿರ್ಬೋದು, MLA ಆಗಿರ್ಬೋದು, MP ಇರುವಾಗ ನಮಗೂ ಕೊಡಿ. ನಮಗೂ ವಿಧಾನಸೌಧ ಮೆಟ್ಲತ್ತು ಆಸೆ ಪ್ರತಿಯೊಬ್ಬರಿಗೂ, ವಿಶ್ವಕರ್ಮರಿಗೆಲ್ಲ 108 ಜಾತಿಗೂ ಇದೆ. ಆದರೆ ಕೆಲವರು ಈಗಾಗಲೇ ಹತ್ತಿದ್ದಾರೆ ವಿಧಾನಸೌಧ ಮೆಟ್ಲು. ನಮ್ಮಲ್ಲಿ KP ನಂಜುಂಡಿಯವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ರಘು ಆಚಾರ್ಯರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಜೊತೆಗೆ ಅವ್ರಿಗೆ ಒಳ್ಳೆಯಾದ ಸ್ಥಾನಮಾನ ಅವರು ಸಿಗಲಿಲ್ಲ, ಅಂದರೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಆದ್ದರಿಂದ ಅವರು ಭಾಳಷ್ಟು ನೊಂದಿದ್ದಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ IAS IPS ಡಾಕ್ಟ್ರು ಮಾಡಬೇಕು ಅಂದರೆ ಶಿಕ್ಷಣ ಅಭಿವೃದ್ಧಿ ಆಗಬೇಕು ನಮ್ಮಲ್ಲಿ. ದಯಮಾಡಿ ಶಿಕ್ಷಣಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ DCM ಅವರಾದಂಥ DK ಶಿವಕುಮಾರ್ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಜನಾಂಗನ ಅಭಿವೃದ್ಧಿ ಮಾಡಲಿಕ್ಕೆ ನಿಗಮನ ಮಾಡಿಕೊಟ್ರು ಸಿದ್ದರಾಮಯ್ಯನವರು. ಅದಕ್ಕೆ ನಾವು ಧನ್ಯವಾದನ ಅರ್ಪಿಸ್ತೀವಿ. ನಮ್ಮ BS ಯಡಿಯೂರಪ್ಪನವರು
ಭಾಳಷ್ಟು ಕಷ್ಟಪಟ್ಟು ನಮಗೆ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣ ದಿನಾಚರಣೆ ಮಾಡಿಕೊಟ್ರು. ಅದೇ ರೀತಿ ನಾನು ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜ್ಯದ BJPಯಲ್ಲಿ ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ವಿಶೇಷ ಪ್ರತಿನಿಧಿಯಾಗಿದ್ದೀನಿ. ನನಗೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಬಂದರೆ ನಮಗೇನಾದರೂ ರಾಜಕೀಯ ಸ್ಥಾನಮಾನ ದೊರಕ್ಬೋದು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ. ಆ ಆಸೆಯನ್ನು ನೆರವೇರುವಂಥ ಕೆಲಸ ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಸರ್, ತಿಲಕೇಶ್ ಮೂರ್ತಿಯವರೇ, ತಾವು ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ ತಾವು? ರಾಜ್ಯಾಧ್ಯಕ್ಷರು ಹೇಳ್ದಂಗೆ ವಿಶ್ವಕರ್ಮರು ಚಿನ್ನದಂಥವರು. ಚಿನ್ನ ಬೆಳ್ಳಿ ಕೆಲಸಗಾರರು. ಯಾಕೆಂದರೆ ಹಿರಣ್ಯಪಾಣಿ ಮೂತೆಗೆ ಸವಿತಾರಂ ಅಪಹ್ವಯೆ ಅಂತ ಹೇಳುತ್ತೆ. ನಾವು ಕನ್ಯಾ ಸಂಕ್ರಮಣ ಏನು ಹೇಳ್ತೀವಿ, ಸೆಪ್ಟೆಂಬರ್ 17, ಆ ದಿನ ದೇವಶಿಲ್ಪಿ ವಿಶ್ವಕರ್ಮ ನಾವು ಆರಾಧನೆ ಮಾಡಲೇಬೇಕು. ಯಾಕೆಂದರೆ ಸಂಬಂಧಗಳನ್ನು ಕಲ್ಪಿಸಿದವರು ಅವರು. ಗಂಡ ಹೆಂಡತಿ ಸಂಬಂಧ ಇಲ್ಲ ಅಂದಿದ್ರೆ ತಂದೆ ಮಗ, ಅಮ್ಮ, ಅಜ್ಜಿ, ತಾತ, ಮಗ, ಮೊಮ್ಮಗ, ಈ ಎಲ್ಲ ಸಂಬಂಧಗಳನ್ನು ಕಲ್ಪಿಸಿದವರು ನಮ್ಮ ದೇವಶಿಲ್ಪಿ ವಿಶ್ವಕರ್ಮರು. ಯಾಕೆ ಅಂದರೆ ಕೊನೆಗೆ ಹೇಳ್ಬಿಡ್ತೀನಿ, ಇಡೀ ಜಗತ್ತಿಗೆ ಗಂಡು ಹೆಣ್ಣಿಗೆ ಬೆಸಿಗೆಯನ್ನು ಬೆಸೆದು ಮಾಂಗಲ್ಯವನ್ನು ಕೊಟ್ಟಂಥ ಸರ್ವಶ್ರೇಷ್ಠರು ನಮ್ಮ ದೇವಶಿಲ್ಪಿ ವಿಶ್ವಕರ್ಮರು. ಆದ್ದರಿಂದ ಇಂಥ ಚಿನ್ನದಂತಹ ದೇವಶಿಲ್ಪಿ ವಿಶ್ವಕರ್ಮನನ್ನು ಯಾರು ಆರಾಧನೆ ಮಾಡ್ತಾರೋ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಂಡು ವಿಶೇಷವಾಗಿ ಎಲ್ಲರಿಗೂ ಚಿನ್ನ ಪ್ರಾಪ್ತಿ, ಸ್ವರ್ಣ ಪ್ರಾಪ್ತಿ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ. ಎಲ್ಲರಿಗೂ ಆ ವಿಶ್ವಕರ್ಮನ್ನು ಖಂಡಿತವಾಗಿ ಒಳ್ಳೇದು ಮಾಡ್ತೇನೆ. ಆದ್ದರಿಂದ ಇಡೀ ಭಾರತ ದೇಶ ಆಗಿರ್ಬೋದು, ಇಡೀ ಜಗತ್ತಾಗಿರ್ಬೋದು, ವಿಶ್ವಕರ್ಮನನ್ನು ಆರಾಧನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ತೀವಿ. ಇಡೀ ಜಗತ್ತು ಪ್ರಳಯ ಇಲ್ಲದೆ ಜೀವಂತವಾಗಿ ಸೂರ್ಯ ಚಂದ್ರಾದಿಗಳು ಇರೋವರೆಗೂ ಈ ನಮ್ಮ ಒಂದು ಜೀವರಾಶಿಗಳು ಸುಖದಿಂದ ಬಾಳುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ತೆ. ಇದುವರೆಗೂ ತಾವು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಿಲಕೇಶ್ ಮೂರ್ತಿಯವರು, ನಾಗರಾಜಾಚಾರ್ಯವರು ಬಂದು ವಿಶ್ವಕರ್ಮ ಜನಾಂಗದ ಅಭಿವೃದ್ಧಿ ಏನೇನು ಆಗ್ತಾ ಇದೆ ಇನ್ನೆಲ್ಲ ನೋಡಿಕೊಂಡು ತಿಳಿಸ್ತಾ ಇದ್ದಾರೆ. ನಮಸ್ಕಾರ. ನಂದೇ ಒಂಚೂರು ಹೇಳಿ. ವಿಶ್ವಕರ್ಮ ಜನಾಂಗದವರು ಈ ರಾಜ್ಯಾದ್ಯಂತ ಸಂಘಟಕರಾಗಬೇಕು. ವಿಶ್ವಕರ್ಮ ಜನಾಂಗದವರು ಹೋರಾಟದ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಯಾಕಂದರೆ ಯುವಕರು ಇದ್ದೀರಿ, ಯುವಕರು ಎಲ್ಲರೂ ಸಂಘಟನೆ ಮಾಡಲಿಕ್ಕೆ ಮುಂದೆ ಬರಬೇಕು. ಸಂಘಟನೆ ಜೊತೆಗೆ ಈ ವಿಶ್ವಕರ್ಮ ಜನಾಂಗ ಹೋರಾಟದ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ವಿಶ್ವಕರ್ಮ ಜಯಂತ್ಯೋತ್ಸವ ರಾಜ್ಯಾದ್ಯಂತ ಎಲ್ಲರೂ ಮನೆಯಲ್ಲೂ ಆಗ್ಬೋದು, ಫ್ಯಾಕ್ಟ್ರಿಯಲ್ಲೂ ಆಗ್ಬೋದು, ಅಥವಾ ಕೈಗಾರಿಕೆಗಳು, ನಿಗಮದಲ್ಲಿ ಈಗೇನು ಸರ್ಕಾರ ಮಾಡ್ತಾಯಿದೆ, ಸರ್ಕಾರ ಕೊಡ್ತಾ ಇರೋಂಥ ಅನುದಾನ ಕಡಿಮೆ ಇದೆ, ನಮಗೆ ಆ ಅನುದಾನ ಹೆಚ್ಚಿಸಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ಸರ್ವಶ್ರೀ ವಿಶ್ವಕರ್ಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.